ಮಂಡ್ಯದ ಮನೆಯಲ್ಲಿ ನಿಗೂಢ ರಕ್ತದ ರಹಸ್ಯ ಈಗ ರಿವೀಲ್ ಆಗಿದೆ. ಮನೆಯ ಮಾಲೀಕನದೇ ರಕ್ತ ಅನ್ನೋ ಸತ್ಯ ಈಗ ಬಯಲಾಗಿದೆ. ಮಂಡ್ಯದ ಮದ್ದೂರು ತಾಲೂಕಿನ ಹೊಂಬಾಳೆ ಗೌಡನ ದೊಡ್ಡಿಯಲ್ಲಿ ರಕ್ತ ಕಾಣಿಸಿತ್ತು. ಮನೆಯ ಮಾಲೀಕನದೇ ರಕ್ತ ಅನ್ನೋ ಸತ್ಯ ಈಗ ಬಯಲಾಗಿದೆ. FSL ವರದಿಯಲ್ಲಿ ಮನುಷ್ಯನ ರಕ್ತ ಅನ್ನೋದು ಬಹಿರಂಗವಾಗಿದೆ, ದೃಢಪಟ್ಟಿದೆ. ರಕ್ತ ಮಾದರಿ ಪರೀಕ್ಷೆಯಲ್ಲಿ ಮನೆ ಮಾಲೀಕನದ್ದೆಂದು ದೃಢಪಟ್ಟಿದೆ. ಮನೆಯ ಮಾಲೀಕ ಸತೀಶ್ ರಕ್ತ ಅನ್ನೋದು ಈಗ ಸಾಬೀತಾಗಿದೆ. ಬ್ಲಡ್ ಥಿನ್ನರ್ ಮಾತ್ರೆನ ತೆಗೆದುಕೊಳ್ತಾ ಇದ್ರು ಮನೆ ಮಾಲೀಕ ಸತೀಶ್. ಮನೆಯ ಮಾಲೀಕನಿಗೂ ತಿಳಿಯದಂತೆ ಹರಿದಿತ್ತು ನೆತ್ತರು. ಎಲ್ಲ ಆಯಾಮದ ತನಿಖೆ ಬಳಿಕ ರಕ್ತ ರಹಸ್ಯ ಈಗ ರಿವೀಲ್ ಆಗಿದೆ, ಬಯಲಾಗಿದೆ. ಸತೀಶ್ ಅಂತೇಳಿ ಅವರ ಒಂದು ಮನೆಯಲ್ಲಿ ಬ್ಲಡ್ ಬಂದಿದೆ ಅಥವಾ ಮೇಲಿಂದ ಬ್ಲಡ್ ಬಿದ್ದಿದೆ, ಇದ್ರ ಬಗ್ಗೆ ಒಂದು ಹೆಚ್ಚಿನ ತನಿಖೆ ಮಾಡಿ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಅದನ್ನು ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸೋಕೋ ತಂಡ ಇರ್ಬೋದು, FSL ತಂಡ ಮತ್ತು ಡಾಗ್ ಸ್ಕ್ವಾಡು ಎಲ್ಲ ಒಂದು ತಂಡಗಳು ವಿಸಿಟ್ ಮಾಡಿ ನೋಡಿದಾಗ ಇದು ರಕ್ತ ಎಲ್ಲಿಂದ ಬಂದಿದೆ ಏನು ಅಂಥೇಳಿ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋ ಅವಶ್ಯಕತೆ ಇದೆ ಅಂತೇಳಿ ಅವರು ಸಹಿತ ಮಾಹಿತಿ ಕೊಟ್ಟರು. ಮತ್ತು ಆ ಬ್ಲಡ್ ಏನು ಸಿಕ್ಕಿತ್ತು ಅದನ್ನು ನಾವು FSLಗೆ ಸಹಿತ ಕಳಿಸಿದ್ದೀವಿ. ಅದಾದಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಆ ಬ್ಲಡ್ಡು ಆ ಮನೆಯಲ್ಲಿ ಏನೊಬ್ಬರು ಸತೀಶ್ ಅಂತ ಏನಿದ್ದಾರೆ ಅವ್ರದ್ದೇ ಅಂತೇಳಿ ಒಂದು ಕನ್ಫರ್ಮ್ ಆಗಿದೆ. FSLನಲ್ಲಿ ಸಹಿತ ಅವ್ರದ್ದೇ ಬ್ಲಡ್ ಅಂತೇಳಿ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಆ ಒಂದು FSL ವರದಿ ಬಂದ ಮೇಲೆ ನಾವು ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಅವರಿಂದ ತೆಗೆದುಕೊಂಡಾಗ ಅವರು ಸಹಿತ ಒಪ್ಕೊಂಡ್ರು. ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ, ಒಂದು ಥಿನ್ನರ್ ಟ್ಯಾಬ್ಲೆಟನ್ನು ಸಹಿತ ತಗೋತಾ ಇದ್ರು ಅಂತೇಳಿ. ಅವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಗಾಯ ಆದರೆ ಅವ್ರಿಗೆ ಗೊತ್ತಿಲ್ದಂಗೆ ಸಾಕಷ್ಟು ಬ್ಲಡ್ ಹರಿದು ಹೋಗ್ತಾ ಇತ್ತು. ಒಂದಿನ ಆ ಒಂದು ಬ್ಲಡ್ ಹರಿದು ಹೋದಾಗ ಏಕಾಏಕಿ ಅವರು ಪತ್ನಿ ನೋಡಿ ಅದು ಎಲ್ಲಿಂದನೋ ಬ್ಲಡ್ ಬಂದಿರ್ಬೋದು ಅಥವಾ ಯಾರೋ ಏನೋ ಒಂದು ಮಿಸ್ಚೀಪ್ ಆಗಿರ್ಬೋದು ಅಂತೇಳಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ಸಹಿತ ಇದೇ ರೀತಿ ಒಂದು ಬ್ಲಡ್ ಬಂದಾಗ ಅವ್ರಿಗೂ ಸಹಿತ ಗೊತ್ತಾಗಿದೆ ಇದು ತಮ್ಮ ಗಂಡಂದೇ ಬ್ಲಡ್ ಅಂತೇಳಿ. ಸೊ ಹೀಗಾಗಿ ಈ ಒಂದು ಪ್ರಕರಣನ ನಾವು ಅಲ್ಲಿಗೆ ಕ್ಲೋಸ್ ಮಾಡಿದ್ವಿ. ಇಲ್ಲ ಮನೆ ಅಂತಂದರೆ ಬಾತ್ರೂಮು ಅಲ್ಲೆಲ್ಲ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಥವಾ ಕುತ್ಕೊಂಡಲ್ಲೇ ಬ್ಲಡ್ ಹರಿದೋಗಿದೆ. ಹಾಂ ಇಲ್ಲ ಗಾಯ ಆಗಿದೆ. ಗಾಯ ಅದು ಸಣ್ಣ ಗಾಯ ಆದ್ರೂ ಸಹಿತ ಅದರಿಂದ ಹರಿದು ಹೋಗ್ತದೆ. ಅದೇ ರೀತಿ ಅದಾದಮೇಲೆ ಮರುದಿನನೇ ಮತ್ತೆ ಸಂಜೆಗಾಗಿತ್ತು. ಅದಾದಮೇಲೆ ಮತ್ತೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೇನೂ ಸಹಿತ ಆಗಿದೆ. ಸೊ ಹೀಗಾಗಿ ಅದು ಬೇರೆ ಯಾರ್ದು ಬ್ಲಡ್ ಆಗಿರದೆ ಅವ್ರ ಮನೆಯಲ್ಲಿಂದನೇ ಬಂದು ಬ್ಲಡ್ ಆಗಿದ್ದರಿಂದ ಅದನ್ನು ತನಿಖೆಯನ್ನು ನಾವು ಅಷ್ಟಕ್ಕೇ ಮುಗಿಸಿದ್ವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಂದೀಶ್, ಎಲ್ರಿಗೂ ಕೂಡ ಆತಂಕ ಆಗಿತ್ತು. ಹೊಂಬಾಳೆ ಗೌಡನ ದೊಡ್ಡಿಯ ಮನೆಯಲ್ಲಿ ಏಕಾಏಕಿ ರಕ್ತ ಕಾಣಿಸ್ಕೊಂಡಾಗ ಇದೇನೋ ಮಾಯಾ ಮಾಟ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಊಹೆ ಮಾಡಲಾಗ್ತಾ ಇತ್ತು. ಬಟ್ ಈಗ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ ನಂದೀಶ್. ಖಂಡಿತ ಮಧುಸೂದನ್, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನ ದೊಡ್ಡಿ ಗ್ರಾಮದಲ್ಲಿ ಸತೀಶ್ ಹಾಗೆ ಸೌಮ್ಯ ದಂಪತಿ ವಾಸಿಸುತ್ತಿದ್ದಂತಹ ಮನೆಯಲ್ಲಿ ನಿಗೂಢವಾಗಿ ರಕ್ತ ಹರಿದಿತ್ತು. ಆ ನಿಟ್ಟಿನಲ್ಲಿ ಬಹಳಷ್ಟು ಅನುಮಾನಗಳು ಮೂಡಿತ್ತು. ಒಂದು ರೀತಿ ಅಚ್ಚರಿ ಉಂಟು ಮಾಡಿದ್ರೆ ಮತ್ತೊಂದು ಕಡೆ ಆತಂಕವನ್ನು ಅಲ್ಲಿನ ಸ್ಥಳೀಯರಿಗೆ ತಂದೊಡ್ಡಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಊರಿನಲ್ಲಿ ಇದುವರೆಗೂ ಅಂತಹ ಘಟನೆ ನಡೆದೇ ಇರಲಿಲ್ಲ. ಒಂದಷ್ಟು ಕಡೆ ಅನುಮಾನ ಮೂಡಿರುವಂಥದ್ದು ಅಂದರೆ ಅವರ ಮನೆ ಮಾಲೀಕ ಸತೀಶ್ ರವರು ಮತ್ತು ಅವರ ಪತ್ನಿ ಸೌಮ್ಯ ಹೇಳ್ತಿದ್ದು ಅಂತಂದರೆ ವಾಮಾಚಾರವನ್ನು ಮಾಡಿಸಿದ್ದಾರೆ, ದಾಯಾದಿಗಳೇ ಈ ರೀತಿ ಮಾಡಿಸಿರ್ಬೋದು ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ನಿಗೂಢವಾಗಿ ರಕ್ತ ಹರಿದಿದ್ದು ಹೇಗೆ, ನಾವು ಮನೆಯಲ್ಲೇ ಇದ್ರೂ ಕೂಡ ರಕ್ತ ಹೇಗೆ ಬತ್ತು ಎಂಬ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಬೆಸಗರಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಅವರಿಗೆ ಬಹಿರಂಗ ಆಗುವಂಥದ್ದು ಇದು ಪ್ರಾಣಿಯ ರಕ್ತವಲ್ಲ, ಅಂದರೆ ಏನು ಅನುಮಾನವನ್ನು ಮನೆ ಮಾಲೀಕರು ವ್ಯಕ್ತಪಡಿಸಿದ್ರು, ಇದು ವಾಮಾಚಾರವನ್ನು ಮಾಡಿದ್ದಾರೆ, ಪ್ರಾಣಿ ಬಲಿಯನ್ನು ಕೊಟ್ಟಿದ್ದಾರೆ ಅಂತ. ಆದರೆ ಆ ಪ್ರಾಥಮಿಕ ತನಿಖೆಯಲ್ಲೇ ಅದು ಬಹಿರಂಗ ಆಯಿತು, ಇದು ಮನುಷ್ಯನ ರಕ್ತ ಅಂತ. ಆ ನಿಟ್ಟಿನಲ್ಲಿ ಮತ್ತೊಂದಷ್ಟು ಅನುಮಾನಗಳು ಮೂಡೋಕೆ ಸ್ಟಾರ್ಟ್ ಮಾಡ್ತು. ಅಂತಂದರೆ ಎಲ್ಲ ಒಂದು ಕಡೆ ಮನೆ ಮಾಲೀಕರೇ ಈ ರೀತಿಯ ಬೇರೆ ಕಡೆ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತವನ್ನು ತಂದು ಈ ರೀತಿ ಚೆಲ್ಲಿ ಒಂದು ಅನುಮಾನ ಬರೋ ನಿಟ್ಟಿನಲ್ಲಿ, ಭಯ ಬರುವ ನಿಟ್ಟಿನಲ್ಲಿ ಮಾಡಿದ್ರೆ ಒಂದು ಅನುಮಾನಗಳು ಕೂಡ ಮೂಡಿತ್ತು. ಇದೀಗ ಸದ್ಯ FSL ವರದಿ ಬಹಿರಂಗ ಆಗಿದೆ. ಆ ಒಂದು ವರದಿಯಲ್ಲಿ ಕಂಪ್ಲೀಟ್ ಆಗಿ ಅವೆಲ್ಲ ಒಂದು ಅನುಮಾನಗಳಿಗೆ ತೆರೆಯನ್ನು ಎಳೆದಿರುವಂಥದ್ದು. ಆ ಒಂದು ನಿಗೂಢ ರಕ್ತದ ರಹಸ್ಯ ಇದೀಗ ಬಯಲಾಗಿರುವಂಥದ್ದು. ಅಂದರೆ ಆ ಒಂದು ಮನೆಯಲ್ಲಿ ಹರಿದಿದಂತಹ ರಕ್ತ
ಮನೆ ಮಾಲೀಕ ಸತೀಶ್ ರವರದ್ದೇ ಎಂಬುದು ಇದೀಗ ತನಿಖೆಯಲ್ಲಿ ಮತ್ತು ವರದಿಯಲ್ಲಿ FSL ವರದಿಯಲ್ಲೂ ಕೂಡ ಬಹಿರಂಗ ಆಗಿರುವಂಥದ್ದು. ಅಂದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಆ ನಿಟ್ಟಿನಲ್ಲಿ ಬ್ಲಡ್ ತಿನ್ನರನ್ನ ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ರು ಎಂಬ ಒಂದು ಮಾಹಿತಿಯನ್ನ ಇದೀಗ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರೇ ತಿಳಿಸಿರುವಂಥದ್ದು. ಅಂದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಆ ನಿಟ್ಟಿನಲ್ಲಿ ಏನು ಒಂದು ಸಣ್ಣ ಸೂಜಿ ಗಾತ್ರದ ಒಂದು ಗಾಯವಾದರೂ ಕೂಡ ಅವರ ಮೈನಿಂದ ಬಹಳಷ್ಟು ಪ್ರಮಾಣದಲ್ಲಿ ರಕ್ತ ಹರಿಯುತ್ತೆ. ಆ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಅವ್ರಿಗೆ ಇದೆ ಎಂಬ ಒಂದು ತನಿಖೆಯಲ್ಲಿ ಇದೀಗ ಬಹಿರಂಗ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಪೂರ್ಣವಾಗಿ ಇತಿಶ್ರೀಯನ್ನ ಪೊಲೀಸರು ಆಡಿರುವಂಥದ್ದು. ಯಾಕೆಂದ್ರೆ ಎಲ್ಲ ಅನುಮಾನಗಳೇನಿತ್ತು, ವಾಮಾಚಾರವನ್ನ ಮಾಡಿಸಿದ್ದಾರೆ, ಪ್ರಾಣಿ ಬಲಿಯನ್ನು ಕೊಟ್ಟಿದ್ದಾರೆ, ದಾಯಾದಿಗಳೇ ಕೊಟ್ಟಿದ್ದಾರೆ ಎಂಬ ಅನುಮಾನಗಳು ಮೂಡಿತ್ತು. ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಮನೆ ಮಾಲೀಕ ಸತೀಶ್ ಏನಿದ್ದಾರೆ ಒಂದು ಆರೋಪವನ್ನು ಮಾಡಿದ್ರು, ಅಂದ್ರೆ ಯಾರೋ ಮಾಟವನ್ನು ಮಾಡಿಸಿದ್ದಾರೆ ಅಂತ. ಇದೀಗ ಅವರದ್ದೇ ರಕ್ತ ಎಂಬುದು ಇದೀಗ ತನಿಖೆಯಲ್ಲಿ ಕಂಪ್ಲೀಟ್ ಆಗಿ ಬಹಿರಂಗ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಈ ಒಂದು ಪ್ರಕರಣವನ್ನ ಅಲ್ಲಿಗೆ ತಿಳಿಗೊಳಿಸುವಂತ ಕೆಲಸ, ಅಂದ್ರೆ ಅದನ್ನು ಮುಂದುವರಿಸದೆ ಅಲ್ಲಿಗೆ ನಿಲ್ಲಿಸುವಂತ ಕೆಲಸವನ್ನ ಇದೀಗ ಪೊಲೀಸರು ಮಾಡಿರುವಂಥದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ.